ಇದು ಅನುಕೂಲ ಆಗಲಿ. ವ್ಯಾಪಾರ ವಹಿವಾಟು ಓಟುಗಳು ಪ್ರವಾಸಿ ಸ್ಥಾನ ಅಂತ ಅಂದಮೇಲೆ ಸ್ವಲ್ಪ ಅದಕ್ಕೇನೋ ಒಂದು ಅವಕಾಶ ಮಾಡ್ತೀವಿ. ನಂಬರ್ 1. ಎರಡನೇ ವಿಚಾರ ತಮಗೆ ಇವತ್ತು ನಾನು ತಿಳಿಸೋದು ಒಂದು ಮೇಜರ್ ವಿಚಾರ. ಇದಾದ್ಮೇಲೆ ಮೀಟಿಂಗ್, ನಿನ್ನೆ ನಾನೊಂದು ಮೀಟಿಂಗ್ ಮಾಡಿದೆ. ಮೊನ್ನೆ ಏನಾಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಬಂದಿದೆ. ಏನಂದ್ರೆ ಯಾರು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಯಾರಿಗೂ ಕೂಡ ಕರೆಂಟು ಕೊಡಬಾರ್ದು, ನೀರು ಕೊಡಬಾರ್ದು ಅನ್ನೋದು ಒಂದು ಆದೇಶ ಬಂದಿದೆ. ಇಡೀ ರಾಜ್ಯಕ್ಕೆ, ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಅದು KRC ಅವರು ನಮ್ಮ ಚೀಫ್ ಸೆಕ್ರೆಟರಿ ಬಂದವರೆ, ಚೀಫ್ ಸೆಕ್ರೆಟರಿ ನಮ್ಮ ಎಲ್ಲ ಇಲಾಖೆಗಳಿಗೂ ಕಳಿಸ್ಕೊಟ್ಟಿದ್ದಾರೆ. ಸೊ RDPR ಅವ್ರಿಗೂ ತೊಂದರೆ ಆಗ್ತಾ ಇದೆ, ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೂ ತೊಂದರೆ ಆಗ್ತದೆ, ಬೆಂಗಳೂರಿಗೂ ತೊಂದರೆ ಆಗ್ತದೆ, ಪಬ್ಲಿಕ್ ತೊಂದರೆ ಆಗ್ತದೆ. ಇಲ್ಲಿವರೆಗೂ 2.5 ಲಕ್ಷ ಜನ ವಿದ್ಯುತ್ ಶಕ್ತಿ ಇದಕ್ಕೋಸ್ಕರ ಅವರು ಪೆಂಡಿಂಗ್ ಆಗಿದ್ದಾರೆ. ಪ್ಲಾನ್ ಸ್ಯಾಂಕ್ಷನ್ ಮಾಡದೆ ಬಿಲ್ಡಿಂಗ್ ಕಟ್ಕೊಬಿಟ್ಟಿದ್ದಾರೆ, ಹಳ್ಳಿಗಳಲ್ಲೂ ಕಟ್ಕೊಬಿಟ್ಟಿದ್ದಾರೆ. ಇದೇನ್ ಮಾಡಬೇಕು ಅಂತೇಳಿ ಸೊ ನಾನು ಕಾನೂನು ತಜ್ಞರ ಹತ್ರ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ, ಅವ್ರಿಗೂ ಮಾತಾಡ್ತಾ ಇದ್ದೀನಿ. ಅವ್ರಿಗೂ ಕೂಡ ನೀವು ಸಲಹೆ ಕೊಡಬೇಕು, ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅಂತ. ನಾನು ಮೇಜರ್ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ, ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಯಾರು ಮನೆ ಕಟ್ಕೊಳಕ್ ಹೋಗ್ಬೇಡಿ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಎಲ್ಲೇ ಆಗಲಿ ಇದು ಬಹಳ ಕಷ್ಟ ಆಗ್ತದೆ. ಏಕೆಂದ್ರೆ ಯಾವ ಅಧಿಕಾರಿಗಳು ನಾನು ಹೇಳಿ, ಮುಖ್ಯಮಂತ್ರಿ ಹೇಳಿ ಯಾರ ಮಾತು ಅವ್ರು ಕೇಳುವುದಿಲ್ಲ. ಯಾಕೆಂದ್ರೆ ಅವರು ನಮ್ಮ ತಲೆಗೆ ಬರ್ತದೆ ಅಂತೇಳಿ ಎಲ್ಲರ ಮೇಲೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ದೇಶನ ಕೊಟ್ಟಿದೆ. ನಾವು ಆತಂಕ ಬೀಳ್ತಾರೆ ಅಂತೇಳಿ ನಾನು ಯಾರಿಗೂ ಅದನ್ನ ಪಬ್ಲಿಸಿಟಿ ಮಾಡಕ್ ಹೋಗದೆ, ಈಗಾಗಲೇ ಕೆಲವ್ರಿಗೆಲ್ಲ ಸುಮಾರು ನನ್ನ ಹತ್ರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಎಲ್ಲ ಕಾಂಟ್ರಾಕ್ಟರ್ಗಳು ಬಂದು ನನಗೆ ಭೇಟಿ ಮಾಡಿದ್ರು. ಆಮೇಲೆ ಶಾಸಕರುಗಳು ಕೂಡ ಎಲ್ಲ ಬಂದು, ನಮ್ಮ ಪಾರ್ಟಿ ಶಾಸಕರುಗಳು, ಮಂತ್ರಿಗಳು ಎಲ್ಲರೂ ಕೂಡ ಆತಂಕ ಇದ್ದಾರೆ. ಚೀಫ್ ಸೆಕ್ರೆಟರಿ ಕೂಡ ಈಗಾಗಲೇ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಅವರು ಏನು ತೀರ್ಮಾನ ಮಾಡಕ್ ಆಗ್ತಾ ಇಲ್ಲ. ಸೊ ನಮ್ಮ ಪವರ್ ಮಿನಿಸ್ಟರ್ ಕೂಡ ಅವ್ರಿಗೂ ಪ್ರೆಷರ್ ಬೀಳ್ತಾ ಇದೆ, ಅವರು ನನ್ನ ಮೇಲೆ ಜವಾಬ್ದಾರಿ ಹಾಕ್ಬಿಟ್ಟಿದ್ದಾರೆ. ಸೊ ಇದು ನಂದು ಒಂದೇ ಅಲ್ಲ, ಎಲ್ಲರದ್ದು ಸೇರ್ಬೇಕಾದಂಥದ್ದು. ಸೊ ಈಗಾಗಲೇ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೀನಿ, ಒಂದು 3-4 ಆಪ್ಷನ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೋದು, ಯಾವ ರೀತಿ. ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಕೋರ್ಟಲ್ಲೂ ಕೂಡ ಅವ್ರ ಮೇಲೆ ತೊಂದರೆ ಆಗಬಾರ್ದು, ಜನಕ್ಕೂ ಅನುಕೂಲ ಆಗಬೇಕು, ಏನ್ ಮಾಡ್ಬೋದು ಅಂತೇಳಿ ನಾನು ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿ ಅವರು ಕೂಡ ಸಲಹೆಗಳನ್ನ ಕೊಡ್ಲಿಕ್ಕೆ ರೆಡಿ ಮಾಡಿದ್ದೀನಿ. ಯಾಕೆಂದ್ರೆ ಒಂದು ಏರಿಯಾ ಫಿಕ್ಸ್ ಮಾಡ್ಬೋದು, ಮೂರನೇದು ಒಂದು ಕಟ್ ಆಫ್ ಡೇಟ್ ಕೊಡೋಕ್ಕಾಗ್ತದ, ಏನಾದ್ರು ಮಾಡಿ ಆಗಿರೋಂಥದ್ದಕ್ಕೆ ಯಾವ ರೀತಿ. ಯಾಕೆಂದ್ರೆ ದುಡ್ಡು ಕಟ್ಸ್ಕೊಬಿಟ್ಟಿದ್ದಾರೆ, KEBಗೆ ಡೆಪಾಸಿಟ್ ಕಟ್ಸ್ಕೊಬಿಟ್ಟಿದ್ದಾರೆ. ಸೊ ಇದೆಲ್ಲ ಕೂಡ ದೊಡ್ಡ ವಿಚಾರ ಇದೆ. ಸೊ ಸಾರ್ವಜನಿಕರು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಸುಪ್ರೀಂ ಕೋರ್ಟ್ ಇರೋ ಡೈರೆಕ್ಷನ್ ಇರೋದ್ರಿಂದ ಯಾರು ಕೂಡ ಇಂಥ ಇದಕ್ಕೆ ಸಾಹಸಕ್ಕೆ ಮುಂದಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ಒಂದು 3-4 ದಿನದಲ್ಲಿ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಬೇರೆ ನಮ್ಮ ಆಫೀಸರ್ಸು ಹೆಂಗೆ ಇದನ್ನ ಸಮಸ್ಯೆನ ಬಗೆಹರಿಸಬಹುದು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಇದಲ್ಲದೆ ಸುಪ್ರೀಂ ಕೋರ್ಟ್ ಅಲ್ಲಿ ಲಾಯರ್ಸ್ ಇರ್ಬೋದು, ಜುಡಿಷಿಯರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರ ಹತ್ರ ಮಾಹಿತಿಯನ್ನ ಕೂಡ ನಾವು ತೆಗೆದುಕೊಳ್ತೇವೆ. ಇದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ, ಇಡೀ ದೇಶಕ್ಕೆ ಇದಾಗಿದೆ. ಸೊ ಅದರಿಂದ ಸಾರ್ವಜನಿಕರು ದಯವಿಟ್ಟು ಜಾಗೃತಿಯಿಂದ ದಯವಿಟ್ಟು ಯಾರು ಕಟ್ಟಬೇಡಿ. ಇದನ್ನ ಸಕ್ರಮ ಮಾಡೋದು ಬಹಳ ಕಷ್ಟ ಆಗ್ತದೆ. ನಿಮ್ಗೆ ನೀರು ಕೊಡಕ್ಕಾಗಲ್ಲ, ಕರೆಂಟ್ ಕೊಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನೆಲ್ಲ ಸಾರ್ವಜನಿಕರಿಗೆ ನಾನು ಮನವಿಯನ್ನ ಮಾಡ್ತೀನಿ. ಸರ್, ಬೇರೆ ಸ್ಟೇಟ್ಗಳಲ್ಲಿ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಇಂಪ್ಲಿಮೆಂಟೇ ಮಾಡಿಲ್ಲ. ಇನ್ನು ನಮ್ಮ ಸ್ಟೇಟ್ ಅಲ್ಲಿ ಅರ್ಜೆನ್ಸಿ ಏನಿತ್ತು ಸರ್, ಅಂದ್ರೆ ಕಂಟೆಂಪ್ಟ್ ಆಗುತ್ತೆ ಅಂತ ನೋಡಪ್ಪ, ನೀವ್ ಹೇಳದ್ನ ನಾನು ಕೇಳಿದ್ದೀನಿ. ಉತ್ತರ ಪ್ರದೇಶಕ್ಕೂ ಡೆಲ್ಲಿಗೂ ಹೋಗಿದೆ ನಾನು, ನಮ್ಮ ಆಫೀಸರ್ಸ್ ಕರ್ಕೊಂಡು ಡೆಲ್ಲಿಗೆ ಹೋಗಿ ಅಲ್ಲೂ ಚರ್ಚೆ ಮಾಡಿದ್ದೀನಿ ನಾನು. ಇದು KRC ಅವರು ಡೈರೆಕ್ಟ್ ಆಗಿ ಕೋರ್ಟ್ ಜಡ್ಜ್ಮೆಂಟ್ ಬಂದ್ಮೇಲೆ ನಮ್ಗೆ ಬರೆದ್ಬಿಟ್ಟಿದ್ದಾರೆ. KRC ಅಂತ ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ, ಬೇರೆಯವರು ಇಂಪ್ಲಿಮೆಂಟ್ ದಿ ಕೋರ್ಟ್ ಆರ್ಡರ್ ಅಂತ ಹೇಳ್ತಾರೆ. ಅರ್ಜೆನ್ಸಿ ಅಂತ ನೀವು ಹೇಳ್ತೀರಿ, ಆಫೀಸರ್ಸ್ ಯಾವಾಗಲೂ ಮೈ ಮೇಲೆ ಎಣ್ಣೆ ಹಾಕೊಂಡಿರ್ತಾರೆ. ಅವ್ರ ಅನುಕೂಲಕ್ಕೆ ನಾಳೆ ಯಾಕೆ ನಾನು ತಗಲಾಕಬೇಕು ಅಂತೇಳಿ ನಮ್ಮ ಮೇಲೆ ಹಾಕ್ತಾರೆ. ಅದಕ್ಕೆ ನಾವಿರೋದು ಸಮಸ್ಯೆನ ಬಗೆಹರಿಸಲಿಕ್ಕೆ ಏನಾದ್ರು ಒಂದು ವಿಚಾರ ಮಾಡಬೇಕು. ನೀವು ಕೇಳ್ತೀರಿ ಕರೆಕ್ಟ್, ನೀವು ನಮಗೆ
ಕೇಳಿಸ್ತೀರಿ. ಬಟ್ ನಾವು ಸೊಲ್ಯೂಷನ್ ಕೊಡ್ಬೇಕಲ್ಲ. ನಿಮ್ಮ ಹತ್ರ ಏನೋ ಒಂದು ಸೊಲ್ಯೂಷನ್ ಇದ್ರೆ ಬೇಕಾದ್ರೆ ಹೇಳಿ, ನಿಮ್ದು ಸೊಲ್ಯೂಷನ್ ನಾನು ಸ್ವೀಕಾರ ಮಾಡಕ್ಕೆ. ಯಾಕಂದ್ರೆ ಕಾನೂನು ಚೌಕಟ್ಟಿನಲ್ಲೇ ನಾವು ಜನರಿಗೆ ಸಹಾಯ ಮಾಡಬೇಕು. ಸುಪ್ರೀಂ ಇಲ್ಲ ಬಿಲ್ ಅಕ್ರಮ ಸಕ್ರಮ ಬಿಲ್ಗೆ ಆಲೆ ಸುಪ್ರೀಂ ಕೋರ್ಟ್ ಅಲ್ಲಿ ತಡೆ ಇದೆ. ಯಾರು ಹೇಳಿ? ಅದೇ ಈಗ ಅವ್ರು ಆಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಅದನ್ನೇ ಈಗ ಆಕ್ಷನ್ ತಗೋಬೇಕು. ಬೇಕಾದ ಯಾಕೆ ಕೊಟ್ರಿ ಅಂದ್ರೆ ಹಿಂದೆ ಯಡಿಯೂರಪ್ಪ ಕಾಲದಲ್ಲಿ ಅದನ್ನ ಯಾವ್ದೋ ಬೊಮ್ಮನಹಳ್ಳಿ ಇಶ್ಯೂ ಆಯ್ತು ಅಂದ್ರು, ಅಲ್ಲಿಂದ ಕೊಡಕ್ ಶುರು ಮಾಡಿದ್ರು. ಅದಕ್ಕೆ ನಾವು ಏನ್ ಮಾಡ್ಬೋದು ಅಂತೇಳಿ ಎಲ್ಲಾ ವಿಚಾರನು ಬಿ ಖಾತಾನು ಗಮನಿಸ್ತಾ ಇದ್ದೀವಿ, ರೆಗ್ಯುಲೈಸರ್ ಮಾಡ್ತಾ ಇದೀವಿ, ನೀರ್ ಕೊಡ್ತಾ ಇದೀವಿ. ಈಗ ನೀರವರು ಕೂಡ ಈಗ ಸುಮಾರು ಕೊಡ್ತಾ ಇದ್ರು. ಈ 110 ವಿಲೇಜ್ ಅಂತ ಹೇಳಿದ್ಮೇಲೆ ಎಲ್ಲ ಕನೆಕ್ಷನ್ ಹೋಗ್ತಾ ಇತ್ತು. ಇದು ಬಂದ್ಮೇಲೆ ಆ ಬೀದಿ ಪ್ಲೇಸಸ್ಗೂ ತೊಂದರೆ ಆಗಿದೆ. ಸೊ ಮೊನ್ನೆ ಹೋದ ವರ್ಷ ಇದೇ ತಿಂಗಳಿಗೆ 36,000 ಕನೆಕ್ಷನ್ ಕೊಟ್ಟಿದ್ದೀವಿ ಬೆಂಗಳೂರು ನಗರದಲ್ಲಿ. ಈ ವರ್ಷ 300 ಚಿಲ್ಲರೆಗೆ ಬಂದಿದ್ದೀವಿ. 39,000 ಇದ್ದಿದ್ದು 300 ಬಂದಿದ್ದೀವಿ ಈ ತಿಂಗಳು. ಸೊ ಅದೆಲ್ಲ ಕೂಡ ದಾಖಲೆಗಳೆಲ್ಲ ನನ್ನ ಹತ್ರ ಆಫೀಸರ್ಸ್ ಮಾತಾಡ್ತೀವಿ. ಸೊ ಎಲ್ಲರೂ ಸ್ವಲ್ಪ ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸ್ವಲ್ಪ ನೋಡೋಣ. ಲೀಗಲಿ ನಾನು 3-4 ಆಂಗಲ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಬೇರೆ ರಾಜ್ಯದವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಹಿಂದೆ ಆರ್ಡರ್ ಮುಖ್ಯನಾ, ಈಗ ಲೇಟೆಸ್ಟ್ ಆರ್ಡರ್ ಮುಖ್ಯನಾ? ಈಗ ತಿರ್ಗಾ ಅವ್ರು ಯಾರೋ ಅಪೀಲ್ ಹೋಗಿದ್ರು ಇದ್ರ ಮೇಲೆ. ಅದೇ ತಿರ್ಗಾ ಕೋರ್ಟು ಬಾಯಿ ಬಂದಂಗೆ ಅವ್ರಿಗೆ ಬೈದು ತಿರ್ಗಾ ಇನ್ನ ಸ್ಟ್ರಿಕ್ಟ್ ಆಗಿ ಅದ್ರ ಮೇಲೆ ಇನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಆದೇಶ ಕೊಟ್ಬಿಟ್ಟಿದೆ. ಹೊಸ ಈಗ ರೀಸೆಂಟ್ ಆಗಿ ಇದಾದ್ಮೇಲೆ ಕೋರ್ಟು ಬಂದಿದ್ದು ಈಗ ಡಿಸೆಂಬರ್ ಅಲ್ಲಿ ಬಂದಾದ್ಮೇಲೆ ತಿರ್ಗಾ ಹೋಯ್ತು. ನಮ್ಮ ಅಧಿಕಾರಿಗಳು ನನಗೆ 31ನೇ ತಾರೀಕು ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. 31ನೇ ತಾರೀಕು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮಿಕ್ಕಿದ್ದು ಮ್ಯಾಂಗೋ ವಿಚಾರದಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರು ತೋತಾಪುರಿಗೆ ನಾವು ಕ್ಯಾಬಿನೆಟ್ ಅಲ್ಲಿ ಪ್ರಸ್ತಾವನೆ ತಂದು ನಾವೆಲ್ಲ ಡೆಲ್ಲಿಗೆ ಇವ್ರಿಗೆ ಸೆಂಟ್ರಲ್ ಮಿನಿಸ್ಟ್ರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಅವರು ಅದಕ್ಕೆ ಅದ್ರ ಬಗ್ಗೆ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಮಾತಾಡ್ತಾರೆ. ಬನ್ನಿ ನೀವು ಮಾತಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.